ನಾವು ಕ್ಯಾಂಪೇನ್ ಈಗಾಗಲೇ ಪ್ರಚಾರ ಶುರು ಮಾಡಿದ್ದೀವಿ. ಆದರೆ ಇವತ್ತು ಅಧಿಕೃತವಾಗಿ ಕೋಲಾರದಿಂದ ನನಗೆ ಇವತ್ತು ನೋಡಿದ್ರೆ ಜನರ ಪ್ರತಿಕ್ರಿಯೆ ಭಾಳ ಚೆನ್ನಾಗಿದೆ. ಕಾಂಗ್ರೆಸ್ ಪರವಾದಂಥ ಪ್ರತಿಕ್ರಿಯೆ ಇದೆ. ಎಲ್ಲ ಜನರು, ಬಡವರು, ವಿಶೇಷವಾಗಿ ಎಲ್ಲ ಜಾತಿಲಿರ್ತಕ್ಕಂಥ ಬಡವರು ನಮ್ಮ ಪರವಾಗಿದ್ದಾರೆ, ಮತ್ತು ಮಧ್ಯಮ ವರ್ಗದ ಜನ ನಮ್ಮ ಪರವಾಗಿದ್ದಾರೆ. ಅದರಿಂದ ಈ ಸಾರಿ ನಮ್ಮ ಅಭ್ಯರ್ಥಿ ಗೌತಮ್ ಅವರು ಭಾಳ ದೊಡ್ಡ ಲೀಡ್ನಲ್ಲಿ ಕೋಲಾರದಲ್ಲಿ ಗೆಲ್ತಾರೆ. ಏನು ಕೊಟ್ಟಿದ್ದಾರೆ ದುಡ್ಡು? ಎಲ್ಲಿ ಕೊಟ್ಟಿದ್ದಾರೆ? ಆ ಥರ ಹೇಳೋದಿಲ್ಲಪ್ಪ, ನೀವು ನಂಬಕ್ಕೆ ಹೋಗ್ಬಿಡಿ, ವೆರಿಫೈ ಮಾಡಿ. ಈಗ 5300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಯಾವುದರಲ್ಲಿ? ಬಜೆಟ್ನಲ್ಲಿ ಕೊಟ್ಟಿದ್ದಾರ? ₹1 ಕೊಟ್ಟಿಲ್ಲ. ಅದು 15 ಫೈನಾನ್ಸ್ ಕಮಿಷನ್ನವರು 5495 ಕೋಟಿ ವಿಶೇಷ ಗ್ರ್ಯಾಂಟ್ ಕೊಡಿ ಅಂತ ಹೇಳಿದರು. ಕೊಡಲಿಲ್ಲ. ಪೆರಿಫೆರಲ್ ರಿಂಗ್ ರೋಡ್ಗೆ ಬೆಂಗಳೂರಿನಲ್ಲಿ 3000 ಕೋಟಿ ಕೊಡ್ತೀವಿ ಅಂದರು, ಕೊಟ್ರ? ಕೆರೆಗಳ ಅಭಿವೃದ್ಧಿಗೆ 3000 ಕೋಟಿ ಕೊಡ್ತೀವಿ ಅಂದರು, ಕೊಟ್ರ? 15 ಲಕ್ಷ ತಂದು ಕೊಡ್ತೀವಿ ಅಂತ ಇದ್ರು, ಕೊಟ್ರ? 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂದರು, ಮಾಡಿದ್ರ? ರೈತರ ಡಬಲ್ ಮಾಡ್ತೀವಿ ಅಂದರು, ಮಾಡಿದ್ರ? ಏನು ಮಾಡಲಿಲ್ವಲ್ಲ. ಅಚ್ಚೇದಿ ನಾಯಕ ಅಂತಂದ್ರು ಬಂತ? ಬೆಲೆ ಕಡಿಮೆ ಮಾಡ್ತೀವಿ, ಎಲ್ಲ ಪದಾರ್ಥಗಳು, ಆಹಾರ ಪದಾರ್ಥಗಳು ಬೆಲೆ ಕಡಿಮೆ ಮಾಡ್ತೀವಿ ಅಂದ್ರೆ ಮಾಡಿದ್ರ? ಮತ್ತೆ ಯಾತಕ್ಕೆ ಓಟ್ ಕೊಡಬೇಕು ಅವ್ರಿಗೆ ಬಿಜೆಪಿ? ಯಾಕೆಂತಂದ್ರೆ ನಮಗೆ ಅಸೆಂಬ್ಲಿನಲ್ಲಿ ನಮ್ಮ ಮೇಲೆ ನಂಬ್ಕೊಂಡು, ವಿಶ್ವಾಸ ಇಟ್ಟು, ನಮ್ಮ ಗ್ಯಾರಂಟಿಗಳನ್ನು ನಂಬ್ಕೊಂಡು ಓಟ್ ಕೊಟ್ಟಿದ್ರು. ನಾವು ಈಗ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ವಿ. ಅದೇ ರೀತಿ ಕೇಂದ್ರ ಸರ್ಕಾರನೂ ಕೂಡ ಇವತ್ತೇನು ಗ್ಯಾರಂಟಿಗಳನ್ನು ನಿನ್ನೆ ಹೇಳಿದ್ದಾರೆ ಅವೆಲ್ಲನೂ ಜಾರಿ ಮಾಡ್ತೀವಿ. ಪ್ರಚಾರ ಮಾಡ್ತಾ ಇದ್ದಾರೆ, ಲೋಕಸಭಾ ಚುನಾವಣೆ ನಂತರದಲ್ಲಿ ಗ್ಯಾರಂಟಿ ನಿಂತೋಗುತ್ತೆ, ಸರ್ಕಾರ ಬಿತ್ತೋಗುತ್ತೆ ಅಂತಂದೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ಸರ್ಕಾರ 136 ಸ್ಥಾನಗಳನ್ನು ಗೆದ್ದಿದ್ದೀವಿ. 136, 43% ಓಟ್ ಬಂದಿದೆ ನಮಗೆ. ಕಾಂಗ್ರೆಸ್ ಬಿಜೆಪಿಗೆ ಎಷ್ಟು ಪರ್ಸೆಂಟ್ ಬಂತು? 36%. ಅವ್ರಿಗಿಂತ 7% ಇದ್ದೀವಿ. ಅವರು 64 ಇರೋದು, ಗೊತ್ತಾಯ್ತಾ? 19 ಜನ ಇದ್ದಾರೆ. ಇನ್ನೂ ಭಾಳ ಜನ ಬರ್ತಾರೆ ನಮ್ಮ ಪಾರ್ಟಿಗೆ. ಉದ್ಯೋಗ ಪ್ರಶ್ನೆ ಬರ್ತದೆ. ನಾವು ಇವನ್ನ 5 ವರ್ಷ ನಮಗೇನು ಜನ ಆಶೀರ್ವಾದ ಮಾಡಿದ್ದಾರೆ, 5 ವರ್ಷನೂ ಕೂಡ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡ್ತೀವಿ. ಇಲ್ಲ, ಮುನಿಯಪ್ಪನವರು ಅಲ್ಲಿರಬೇಕು. ಅವರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಅಲ್ಲಿರಬೇಕು ಅನ್ನೋ ಕಾಣಿಸುತ್ತೆ, ಬಂದಿಲ್ಲ ಅವರು.